ಯಕ್ಷ ಭಾರತ್ ಸೇವಾ ಪ್ರತಿಷ್ಠಾನ ಭಾರತ್ ಆಡಿಟೋರಿಯಂ ಚಂದಳಿಕೆ ಆಶ್ರಯದಲ್ಲಿ ಶ್ರೀ ಧರ್ಮಸ್ಥಳ ಶ್ರೀ ಗುರು ಯೋಗ ಸಂಸ್ಥೆ ಮತ್ತು ಅಳಿಕೆ ಶ್ರೀ ಸತ್ಯಸಾಯಿ ಲೋಕಸೇವಾ ಯೋಗ ಟ್ರಸ್ಟ್ನ ಯೋಗಗುರು ಆನಂದ್ ಶೆಟ್ಟಿ ಅವರಿಂದ ಉಚಿತ ಯೋಗಾಸನ ಧ್ಯಾನ ಪ್ರಾಣಾಯಾಮ ಶಿಬಿರದ ಸಮಾರೋಪ ಸಮಾರಂಭ ವಿಟ್ಲ ಚಂದಳಿಕೆಯ ಭಾರತ್ ಆಡಿಟೋರಿಯಂನಲ್ಲಿ ನಡೆಯಿತು. ಅಳಿಕೆ ಶ್ರೀ ಸತ್ಯಸಾಯಿ ಲೋಕಸೇವಾ ಯೋಗ ಟ್ರಸ್ಟ್ನ ಯೋಗಗುರು ಆನಂದ್ ಶೆಟ್ಟಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಯೋಗದ ಮೂಲಕ ಆರೋಗ್ಯವನ್ನು ರಕ್ಷಿಸಬಹುದು. ಯೋಗ ಪ್ರತಿಯೊಬ್ಬನ ದಿನಚರಿಯಾಗಬೇಕು ಎಂದರು. ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಐಶ್ವರ್ಯ ಭಾಗ್ಯ ಅಂತ ಹೇಳಿಲ್ಲ. ಆರೋಗ್ಯವೇ ಸಂಪತ್ತು ಹೇಳಿದ್ರೆ ಸಂಪತ್ತು ಆರೋಗ್ಯ ಅಂತ ಹೇಳಿಲ್ಲ. ಯಾವ ಸಂಪತ್ತನ್ನು ನಾವು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಆರೋಗ್ಯ ಮಾತ್ರ ನಮಗೆ ಬೇಕಾದ ಹಾಗೆ ಕೊನೆಯವರೆಗೆ ನಾವು ಆರೋಗ್ಯವಾಗಿ ಇರಬೇಕಾದ್ರೆ ನಾವು ದಿವಸಕ್ಕೆ 1 ಗಂಟೆ ಆರೋಗ್ಯಕ್ಕಾಗಿ ಮೀಸಲಿಡಬೇಕು. ನಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡು ದಿನಚರಿ ಪುರುಸೊತ್ತಿಲ್ಲ ಅಂತ ಹೇಳಬಾರ್ದು. ನನಗೂ ಕೂಡ ಪುರುಸೊತ್ತಿಲ್ಲ. 24 ಗಂಟೆ ಟೈಮ್ ಇರೋದು ನನಗೆ ಇರೋದು ಜಾಸ್ತಿ ಇಲ್ಲ. 10 ದಿನಗಳ ಕಾಲ ನಡೆದ ಈ ಶಿಬಿರದಲ್ಲಿ 85 ಶಿಬಿರಾರ್ಥಿಗಳು ಭಾಗವಹಿಸಿದ್ರು. ರಾಶಿ ಬಲಿಪಗುಳಿ, ಶ್ರೀಕೃಷ್ಣ ವಕೀಲ, ಬಾಲಕೃಷ್ಣ ಶೆಟ್ಟಿ, ಸುಶಾಂತ್ ಚಂದಳಿಕೆ, ರಮೇಶ್ ಬಲಿಪಗುಳಿ ಶಿಬಿರದ ಬಗ್ಗೆ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭ ಕೆದಂಬಾಡಿ ತಿಮ್ಮಪ್ಪ ರೈ, ರವಿಶಂಕರ್ ಬಲಿಪಗುಳಿ, ವಿಟ್ಲ ಪಟ್ಟಣ ಪಂಚಾಯಿತಿ ಸದಸ್ಯ ರಾಮದಾಸ ಶೆಣೈ, ಭಾರತ್ ಶಾಮಿಯಾನದ ಸಂಜೀವ ಪೂಜಾರಿ, ನಾರಾಯಣ ಪೂಜಾರಿ, ವಿಶ್ವನಾಥ ಗೌಡ ಕುಳಾಲು ಮೊದಲಾದವರು ಉಪಸ್ಥಿತರಿದ್ದರು.